ಬಳ್ಳಾರಿ ಜೈಲಲ್ಲಿ ಈಗ ಟೆನ್ಷನ್ ನಲ್ಲಿದ್ದಾರಂತೆ. ಜೈಲು ರೂಮ್ನಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ದಾರಂತೆ. ಸಂಬಂಧಿಕರಿಗೆ ಫೋನ್ ಕಾಲ್ ಮಾಡುವ ತವಕದಲ್ಲಿದ್ದಾರಂತೆ. ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕವಾಗಿ, ಅಂದ್ರೆ ಅವ್ರಿಗೆ ಫೋನ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಅದಕ್ಕೆ ಲ್ಯಾಂಡ್ಲೈನ್ ಮೂಲಕವಾಗಿ ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಜೈಲು ಅಧೀಕ್ಷಕಿ ಲತಾ ಅವರ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಾತನಾಡೋಕೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಕಾಲ್ ನಂಬರ್ ಜೊತೆಗೆ ಮನವಿ ಸಲ್ಲಿಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮನವಿ ಸಲ್ಲಿಸಿ 2 ಗಂಟೆ ಬಳಿಕ ಮಾತನಾಡೋಕೆ ಅವಕಾಶ ಇದೆ. ಬಳ್ಳಾರಿ ಜೈಲಿನಲ್ಲಿ ಈಗ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ತಿಳಿದು ಟೆನ್ಷನ್ ಅಲ್ಲಿದ್ದಾರೆ. ಹಾಗಾಗಿ ಒಂಚೂರು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಸ್ಟೇಬಲ್ ಆಗಿದೆ, BP ಶುಗರ್ ಕೂಡ ನಾರ್ಮಲ್ ಆಗಿದೆ. ಇನ್ಯಾವ ಟೆನ್ಷನ್ ಆಗಿದ್ದಾಗ ಪ್ರತಿ ವಾರವೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಒತ್ತಡಕ್ಕೆ ಒಳಗಾಗಿದ್ದ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಈಗ ವೈದ್ಯರು ನಡೆಸಿದ್ದಾರೆ. BP ಶುಗರ್ ಎಲ್ಲ ನಾರ್ಮಲ್ ಆಗಿದೆ. ಕೊಲೆ ಆರೋಪಿ ಆರೋಗ್ಯ ಸ್ಟೇಬಲ್ ಬಗ್ಗೆ ಜೈಲಿನ ಮೂಲದಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತು ಸಾಕ್ಷಿ ಸಂಗ್ರಹದ ಬಗ್ಗೆ ಮಾಹಿತಿಯನ್ನ ತಿಳಿದು ಈಗ ಒಂಥರ ಬೇಜಾರಲ್ಲಿದ್ದಾರಂತೆ ದರ್ಶನ್. ಇನ್ನೇನಾಗುತ್ತೆ ಅದನ್ನು ಅವತ್ತೇ ಯೋಚನೆ ಮಾಡಬೇಕಾಗಿತ್ತು. ಅವಾಗ ಯಾವ ಜೋಶಲ್ಲಿದ್ರಿ? ಗೆಳತಿಗೆ ಕಾಟ ಕೊಟ್ಟವನಿಗೆ ಪಾಠ ಕಲಿಸಬೇಕು ಅಂತ ಹೇಳಿ. ಈಗ ಪಾಠ ಕಲಿಸಿದ್ದಕ್ಕೆ ನಿಮಗೆ ಕಾನೂನು ಪಾಠವನ್ನು ಕಲಿಸಬೇಕು ಅಂತ ಪೊಲೀಸರಿದ್ದಾರೆ. ಹಾಗಾಗಿ ಆ ಪಾಠವನ್ನು ನೀವು ಕೂಡ ಪಡ್ಕೊಳ್ಳೇಬೇಕು. ಈಗ ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಏನಾಗ್ತಾ ಇದೆ, ಏನಿದೆ ಇನ್ಸೈಡ್ ಇನ್ಫಾರ್ಮೇಶನ್? ಅರುಣ್, ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ಗೆ ಒಳಗಾಗಿದ್ರು. ಇದೇ ಕಾರಣಕ್ಕೋಸ್ಕರ ಜೈಲಿನಲ್ಲಿ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರೆ ಆಗ ಜೈಲಿನಲ್ಲಿ ಸಾಕಷ್ಟು ಪರದಾಟವನ್ನು ಕೂಡ ನಡೆಸಿದ್ರು. ಜೈಲಿನ ಆ ಒಂದು ಕೋಣೆ ಇದೆ, 6x12 ಕೋಣೆ ಏನಿದೆ, ಅಲ್ಲೇನೆ ಇತ್ತಿಂದ ಓಡಾಡ್ತಕ್ಕಂಥ ಕೆಲಸವನ್ನು ಕೂಡ ದರ್ಶನ್ ಅವರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಜೈಲಿನ ಸಿಬ್ಬಂದಿಗಳು ಮಧ್ಯಾಹ್ನದ ಊಟ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಿತ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೆ ನಾನು A1 ಇದ್ದೀನ A2 ಇದ್ದೀನ ಅನ್ನುವಂಥ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ರು. ಮತ್ತೊಂದು ಕಡೆಗೆ ಈ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜೈಲಿಗೆ ಬಂದಂತ ವೈದ್ಯಾಧಿಕಾರಿಗಳಿದ್ರು. ಅವ್ರ ಕಡೆಯಿಂದ ವಿಶೇಷವಾಗಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ನಾರ್ಮಲ್ ಆಗಿ, ಅಂದ್ರೆ ದರ್ಶನ್ ಅವರ BP ಮತ್ತು ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಸದ್ಯಕ್ಕೆ ಇವಾಗ ದರ್ಶನ್ ಅವರು ಮತ್ತೊಂದು ಬೇಡಿಕೆಯನ್ನು ಜೈಲಿನ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರು ಅದ್ರ ಜೊತೆಗೆ ಅವರ ವಕೀಲರ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಮನವಿಯನ್ನು ಇಟ್ಟಿದ್ರ ಭಾಗವಾಗಿ ಜೈಲಾಧಿಕಾರಿಗಳು ಕೂಡ ಪ್ರಿಸನ್ಸ್ ಕಾಲ್ ಮೂಲಕ ಅವಕಾಶ ಇರುತ್ತೆ, ಅಂದ್ರೆ ಲ್ಯಾಂಡ್ಲೈನ್ ಮೂಲಕ ಅವ್ರ ಕುಟುಂಬಸ್ಥರಿಗೆ ಕರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದ್ರ ಭಾಗವಾಗಿ 2 ನಂಬರ್ಗಳನ್ನು ಕೊಡಬೇಕಾಗಿತ್ತು. ಆ ನಂಬರ್ಗಳನ್ನ ಹೊರತುಪಡಿಸಿದ್ರೆ ಬೇರೆ ನಂಬರ್ಗಳಿಗೆ ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಈಗಾಗಲೇ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ರ ಭಾಗವಾಗಿ ಅವರು 2 ನಂಬರ್ಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಬ್ಬರು ಅವರ ಪತ್ನಿ, ಮತ್ತೊಬ್ಬರು ವಕೀಲರು, ಇಬ್ಬರಿಗೂ ಸಹಿತ 4 ಗಂಟೆ ನಂತರದಲ್ಲಿ ಕಾಲ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜೈಲಾಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ದರ್ಶನ್ ಅವರು ಅವರ ಪತ್ನಿ ಮತ್ತು ಅವರ ವಕೀಲರ ಜೊತೆಗೆ ತಲಾ 5 ನಿಮಿಷಗಳ ಮಾತಾಡಲಿಕ್ಕೆ ಅವಕಾಶ ಇದೆ. ಆದರೆ ಜೈಲಿನ ವಿಚಾರಣಾಧೀನ ಕೈದಿಗಳಿಗಿರ್ತಕ್ಕಂಥ ಅವಕಾಶವನ್ನು ಇದೀಗ ದರ್ಶನ್ ಅವರು ಬಳಸಿಕೊಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ದರ್ಶನ್ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ರು. ಅದರ ವಿವರಣೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ಇನ್ಸೈಡ್ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಇದೀಗ ಅವರ ಪತ್ನಿ ಮತ್ತು ವಕೀಲರಿಗೆ ಕರೆಯನ್ನು ಮಾಡ್ತಾರೆ. ಅದಾದ್ಮೇಲೆ ತದನಂತರದಲ್ಲಿರ್ತಕ್ಕಂಥ ಕಾನೂನು ಹೋರಾಟ, ಅದ್ರ ಜೊತೆಗೆ ಬೇಲಿಗೆ ಅಪ್ಲಿಕೇಶನ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ ಇವತ್ತು A1 A2 ಲಿಂದ A1 ಮಾಡ್ತಾರೆ ಅಂತಕ್ಕಂಥ ಒಂದು ಆತಂಕ ಏನು ದರ್ಶನ್ ಅವ್ರಿಗಿತ್ತು. ಸದ್ಯಕ್ಕೆ ಆ ಒಂದು ವಿಚಾರದಿಂದ ನಿರಾಳರಾಗಿದ್ದಾರೆ. ಮತ್ತೊಂದು ಕಡೆಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಸಹಿತ ಪತ್ನಿ ಮತ್ತು ಅವರ ವಕೀಲರ ಜೊತೆಗೆ ಇವತ್ತು 5 ನಿಮಿಷಗಳ ಕಾಲ ಮಾತನಾಡತಕ್ಕಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಕೂಡ ಇದೀಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರುಣ್, ಓಕೆ, BP ಶುಗರು ಎಲ್ಲ ಆರೋಗ್ಯ ಸ್ಟೇಬಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ ಅಂತಂದ್ರೆ ಇನ್ಯಾವ ಟೆನ್ಷನ್ ಕಾಣಿಸ್ಕೊಳ್ತಾ ಇದೆ ಅಂತ? ಅರುಣ್, ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದ್ದಂಥ ದರ್ಶನ್ ಅವರು ಆರಂಭದಿಂದಲೂ ಸಹಿತ ಸೆಂಟ್ರಲ್ ಜೈಲಿಗೆ ಹೋಗ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಸಾಕಷ್ಟು ಪ್ರಮುಖ ಸಾಕ್ಷಿಗಳು ಇದೀಗ ದರ್ಶನ್ ಅವರು ವಿರುದ್ಧವಾಗಿ ಸಿಕ್ಕಿದೆ. ಹೀಗಾಗಿ ಸಾಕ್ಷಿಗಳ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಟೆನ್ಷನ್ಗೊಳಗಾಗಿದ್ರು. ಅಂದರೆ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು ಸಹಿತ ಬೇಲ್ ರಿಜೆಕ್ಟ್ ಆಗುವಂತಹ ರೀತಿಯಲ್ಲಿ ಸಾಕ್ಷಿಗಳು ಸಿಕ್ಕಿದೆನಾ, ಅದ್ರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ, ಒಂದು ವೇಳೆ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿಗಳನ್ನೇನಾದರೂ ಅದರಲ್ಲಿ ಉಲ್ಲೇಖ ಮಾಡಿದ್ದೆ ಆದರೆ ಮತ್ತೆ ಬೇಲ್ ಅರ್ಜಿ ಕೂಡ ರಿಜೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆಗೆ A2 ಲಿಂದ A1ಗೆ ನನ್ನ ಎದುರು ಶಿಫ್ಟ್ ಮಾಡಿದ್ರೆ ಮತ್ತೆ ಬೇಲ್ ಅರ್ಜಿ ಹಾಕಿದ್ರೆ ತುಂಬ ಬೇಲ್ ಸಿಗೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಟೆನ್ಷನಲ್ಲಿದ್ದರು. ಇದೇ ಕಾರಣಕ್ಕೋಸ್ಕರ 2 ರಾತ್ರಿ ಏನಿತ್ತು ಒದ್ದಾಟದಲ್ಲೇ ಕಳೆದಿದ್ರು, ಸರಿಯಾಗಿ ನಿದ್ದೆಯನ್ನು ಮಾಡಿರಲಿಲ್ಲ. ಮತ್ತೊಂದು ಕಡೆಗೆ ಊಟವನ್ನು ಸಹಿತ ಸರಿಯಾಗಿ ಮಾಡಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಏನು ಟೆನ್ಷನಲ್ಲಿದ್ದರು. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ನಾರ್ಮಲ್ ಆಗಿ ವೀಕ್ಲಿ ಒಂದ್ಸರಿ ಟೆಸ್ಟ್ ಮಾಡ್ಲಿಕ್ಕೆ ವೈದ್ಯರು ಬರ್ತಾರೆ. ಇದರಲ್ಲಿ ವಿಶೇಷವಾಗಿ ದರ್ಶನ್
ದರ್ಶನ್ ಅವರ ಆರೋಗ್ಯ ತಪಾಸಣೆನ ಮಾಡಿಸಿದ್ರು. ಅಂದ್ರೆ ಒಂದ್ರಿ ಟೆನ್ಷನ್ ಅಲ್ಲಿ ಇರೋದ್ರ ಕಾರಣಕ್ಕೋಸ್ಕರ BP ಮತ್ತು ಶುಗರ್ ನ ಟೆಸ್ಟ್ ಮಾಡಿಸಿದ್ರು. ಅದೇ ದರ್ಶನ್ ಅವರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಜೈಲಿನ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಅರುಣ್. ಓಕೆ, ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.